ಇದು ಕೆಜಿಎಫ್ ತಾಲೂಕಿನ ಸುಂದರಪಾಳ್ಯದ ಚಿತ್ರಣ. ಇಲ್ಲಿನ ನೂತನ ಚೆನ್ನೈ ಎಕ್ಸ್‌ಪ್ರೆಸ್ ವೇ ಕಾರಿಡಾರ್‌ನಲ್ಲಿ ಸ್ಥಳೀಯ ರೈತರ ಸಹನೆ ಕಟ್ಟಿಯೊಡ್ತಿದೆ. ಪ್ರತಿನಿತ್ಯ ಜಮೀನಿಗೆ ಹೋಗುವ ಎತ್ತಿನ ಗಾಡಿಗಳಿಗೂ ಟೋಲ್ ವಸೂಲಿ ಮಾಡಲಾಗ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ರೊಚ್ಚಿಗೆದ್ದ 100ಕ್ಕೂ ಹೆಚ್ಚು ರೈತರು ಇಂದು ಎತ್ತಿನ ಗಾಡಿಗಳ ಸಮೇತ ಬಂದು ಟೋಲ್ ಪ್ಲಾಜಾವನ್ನ ಮುತ್ತಿಗೆ ಹಾಕಿದ್ರು. ಎಕ್ಸ್‌ಪ್ರೆಸ್ ವೇ ಪಕ್ಕದಲ್ಲಿ ಎತ್ತಿನ ಗಾಡಿ ಅಥವಾ ಟ್ರ್ಯಾಕ್ಟರ್ಗಳು ಹೋಗಲು ಸರಿಯಾದ ಸರ್ವಿಸ್ ರಸ್ತೆಯ ವ್ಯವಸ್ಥೆಯೇ ಇಲ್ಲ. ನಿತ್ಯ ಓಡಾಡುವ ಸ್ಥಳೀಯರಿಗೂ ಹಣ ಕೇಳುತ್ತಿರುವುದು ಅನ್ಯಾಯ ಎಂದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಎಚ್ಚೆತ್ತ ಟೋಲ್ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ರು. ರೈತರ ಮನವಿಯನ್ನ ಆಲಿಸಿದ ಅಧಿಕಾರಿಗಳು ಸ್ಥಳೀಯರಿಗೆ ಉಂಟಾಗಿರುವ ತೊಂದರೆಯನ್ನ ಗಮನಿಸಿದ್ದೇವೆ. ಶೀಘ್ರದಲ್ಲೇ ಈ ಬಗ್ಗೆ ಉನ್ನತ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆಯನ್ನ ಬಗೆಹರಿಸಲಾಗುವುದು ಎಂಬ ಭರವಸೆ ನೀಡಿದ್ರು. ಅಲ್ಲಿಯವರೆಗೆ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿದ್ರು. ಒಟ್ಟಿನಲ್ಲಿ ಅನ್ನದಾತರು ರಸ್ತೆಗಿಳಿದು ತಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದಾರೆ. ಅಧಿಕಾರಿಗಳು ನೀಡಿದ ಭರವಸೆ ಕೇವಲ ಮಾತಿಗೆ ಸೀಮಿತವಾಗುತ್ತಾ ಅಥವಾ ನಿಜಕ್ಕೂ ರೈತರಿಗೆ ಟೋಲ್ನಿಂದ ಮುಕ್ತಿ ಸಿಗುತ್ತಾ ಎಂಬುದನ್ನು ಕಾದು ನೋಡಬೇಕು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.